ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಸೊ ಇವತ್ತು ಯಾವುದು ವಿಡಿಯೋನು ಸೀರೆ ವಿಡಿಯೋ ತೋರಿಸ್ತಾ ಇಲ್ಲ. ಸೊ ಒಬ್ರದ್ದು ರಿಕ್ವೆಸ್ಟ್ ಇತ್ತು, ನೀವು ಯಾವ ರೀತಿ ವಿಡಿಯೋ ಮಾಡ್ತೀರಾ ತೋರಿಸ್ಕೊಡಿ ಅಂತ. ಸೊ ಇವತ್ತು ನಾನು ಸೀರೆಗೆ ಕುಚ್ಚು ಹಾಕುವುದು ಯಾವ ರೀತಿ ಕುಂತ್ಕೊಂಡು ವಿಡಿಯೋ ಮಾಡ್ತೀನಿ ಅನ್ನೋದು ಇವತ್ತಿನ ಈ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅದನ್ನು ನನಗೆ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಬಂದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಬಂದು ಈ ರೂಮಲ್ಲಿ ನಾನು ಸೀರೆಗೆ ಕುಚ್ಚು ಅನ್ನೋದು ಹಾಕ್ತಾಯಿದ್ದೀನಿ. ಸೊ ಇದೇನು ಟೇಬಲ್ ಅಲ್ಲ, ಇದು ಬಂದು ಮಿಷನ್ನು. ಸೊ ಮಿಷನ್ ಮೇಲೆ ನಾನು ಈ ರೀತಿ ವೈಟ್ ಕ್ಲಾತನ್ನು ಹಾಕಿಬಿಟ್ಟು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು, ಸ್ವಲ್ಪ ಅಗಲವಾಗಿದೆ. ಕೆಳಗಡೆ ಬಂದು ಒಂದು ಕೂಲರ್ ಇದೆ. ಸೊ ಆ ಕೂಲರ್ ಮೇಲೆ ಒಂದು ಬಟ್ಟೆನ ಹಾಕಿಬಿಟ್ಟು ಈ ಒಂದು ಹೈಟಿಗೆ ಸೊ ನಾನು ಇದನ್ನು ಇಟ್ಕೊಂಡಿದ್ದೀನಿ. ಸೊ ಇದು ಬಂದು ಯೂಸ್ ಇದೆ, ಬಟ್ ಬೇಕಿದ್ದಾಗ ತೊಗೋಬೋದು, ಬೇಕಿಲ್ಲದಲ್ಲಿ ಇದು ಮಾಡೋದಕ್ಕೋಸ್ಕರ ಈ ಥರ ಸೈಡಲ್ಲಿ ಹಾಕಿಬಿಟ್ಟು ಸೊ ಮೇಲೆ ಬಂದು ಈ ರೀತಿಯಾಗಿ ಒಂದು ಟೇಬಲ್ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಯಾವುದೇ ಒಂದು ಲೈಟಿಂಗ್ ಸಹಾಯ ತೊಗೊಳ್ಳಲ್ಲ. ಸೀದಾ ಇದರ ಕೆಳಗಡೆ ಅಂದರೆ ಇದ್ರ ಮೇಲೆ ನೋಡಿ, ಸೀದಾ ಬಂದು ಮೇಲೆ ಲೈಟ್ ಇದೆ. ಸೊ ಈ ಲೈಟ್ ಬೆಳಕಿಗೆ ನಾನು ವಿಡಿಯೋನ ಮಾಡ್ತೀನಿ. ಯಾವುದೇ ಒಂದು ಎಕ್ಸ್ಟ್ರಾ ಲೈಟ್ ತೊಗೊಂಡಿಲ್ಲ. ಸೊ ಈ ರೀತಿ ಲೈಟ್ ಇದೆ. ಪಕ್ಕದಲ್ಲಿ ಈ ರೀತಿ ಕಿಟಕಿ ಇದೆ, ಕ್ಲೋಸ್ ಮಾಡಿರ್ತೀನಿ. ಇದ್ರ ಕಿಟಕಿ ಅವಶ್ಯಕತೆ ಇಲ್ಲ. ಬಟ್ ಇನ್ನೊಂದು ಏನಪ್ಪ ಅಂದರೆ, ಸೊ ಇದಕ್ಕೆ ಈ ಒಂದು ಕಿಟಕಿ ಬಿಟ್ಟರೆ ಬೇರೆ ಯಾವುದೇ ಕಿಟಕಿ ಇಲ್ಲ. ಸ್ವಲ್ಪ ಕತ್ಲು ಜಾಸ್ತಿ, ಹಂಗಾಗಿ ಲೈಟ್ ಅನ್ನೋದು ಚೆನ್ನಾಗಿ ಬೀಳುತ್ತೆ ಈ ವಿಡಿಯೋದಕ್ಕೆ. ಸೊ ವಿಡಿಯೋ ಮಾಡೋದಕ್ಕೆ ನಾನು ಈ ಸ್ಟ್ಯಾಂಡನ್ನು ಬಳಸ್ತಾ ಇದ್ದೀನಿ. ಸೊ ಫಸ್ಟ್ ಬಂದು ಈ ರೀತಿ ಮಿಷನ್ಗೆ ಫಿಕ್ಸ್ ಮಾಡಿದ್ದೀನಿ. ಸೊ ನೀವು ಚೇರ್ ಮೇಲೆ ಕುಂತ್ಕೊಂಡು ಕೂಡ ವಿಡಿಯೋ ಮಾಡ್ಕೋಬೋದು. ಇಲ್ಲ ನೀವು ಕೆಳಗಡೆ ಕುಂತ್ಕೊಳ್ತೀನಿ ಅನ್ನಂಗಿದ್ರೆ ಕೆಳಗಡೆ ಕೂಡ ಒಂದು ಹೋಲ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 2 ಹೋಲ್ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಇದಕ್ಕೂ ಕೂಡ ನೀವು ಫಿಕ್ಸ್ ಮಾಡ್ಕೋಬೋದು, ಇಲ್ಲಾಂದರೆ ಮೇಲೆ ಕೂಡ ನೀವು ಫಿಕ್ಸ್ ಮಾಡ್ಕೋಬೋದು. ಬಟ್ ನಾನು ಮೇಲೇ ಮಾಡ್ಕೊತೀನಿ. ಯಾಕಂದರೆ ಸೊ ಕಸ್ಟಮರ್ ಸೀರೆಗಳಿರುತ್ತಲ್ಲ, ಕೆಳಗಡೆ ಹಾಕಿ ಆ ಥರ ಎಲ್ಲ ಏನಾದರೂ ಮಾಡಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಬಂದು ಕೆಳಗಡೆ ಹಾಕೋದೇ ಇಲ್ಲ. ಸೊ ಮೇಲೆ ಹಾಕ್ತೀನಿ. ಹಂಗಾಗಿ ಸೊ ಮೇಲೆ ಇರಲಿ ಅಂತೇಳಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಒಂದು ಸ್ಟ್ಯಾಂಡಿಗೆ. ಇದು ಬಂದು ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೀನಿ ಈ ಸ್ಟ್ಯಾಂಡು. ಫಸ್ಟ್ ಒಂದು ಮೀಶೋದಲ್ಲಿ ತರಿಸ್ಕೊಂಡೆ, ಬಟ್ ಅಷ್ಟು ಕ್ವಾಲಿಟಿ ವೈಸ್ ಚೆನ್ನಾಗಿ ಬಂದಿರಲಿಲ್ಲ. ಬಟ್ ಇದು ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗೆ ಲಾಂಗ್ ಆಗಿದೆ. ಸೊ ನಿಮಗೆ ಎಷ್ಟು ದೂರದಿಂದ ವಿಡಿಯೋ ಕೂಡ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿ ಈ ಒಂದು ಸ್ಟ್ಯಾಂಡ್ ಅನ್ನೋದು ಬರುತ್ತೆ. ತುಂಬ ಲಾಂಗ್ ಆಗಿ ಕೂಡ ಇದೆ. ಸೊ ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು, ಇದು ಬಂದು ನಾನು ಹಳೆ ತರಿಸಿದ್ದಂತ ಹೇಳಿದ್ನಲ್ಲ, ಅದಕ್ಕೆ ಬಂದಿರೋದು. ಇದಕ್ಕೆ 2 ಬಂದಿದೆ. ಸೊ ಅಷ್ಟು ಯೂಸ್ ಆಗಲ್ಲ. ಬಟ್ ಇದು ಬಂದು ಸ್ವಲ್ಪ ಅಗಲವಾಗಿದೆ. ಫೋನ್ ಬಂದು ತುಂಬ ಗ್ರಿಪ್ಪಾಗಿ ಕೂಡುತ್ತೆ, ಹಂಗಾಗಿ ಇದ್ರದ್ದು ಒಂದು ಸಹಾಯನ ನಾನು ತೊಗೊಂಡಿದ್ದೀನಿ. ಸೊ ಈ ರೀತಿಯಾಗಿ ನಿಮಗೆ ಎಲ್ಲಿ ಬೇಕಿದ್ರೆ ಅಲ್ಲಿ ತೊಗೋಬೋದು, ಹಾಗೆ ಬೆಂಡ್ ಕೂಡ ಮಾಡ್ಕೋಬೋದು. ಕೆಳಗಡೆ ಬೇಕಿದ್ದರೆ ಕೆಳಗಡೆ, ಹಾಗೆ ಸ್ವಲ್ಪ ಹೈಟ್ ಬೇಕಂದ್ರೆ ಹೈಟು, ಹಾಗೆ ಇನ್ನು ಸ್ವಲ್ಪ ಹತ್ತಿರ ಬೇಕಿದ್ದರೂ ಕೂಡ ನೀವು ಈ ರೀತಿ ಇದನ್ನು ಈ ರೀತಿ ಬಗ್ಸ್ಕೊಂಡು ಮಾಡ್ಕೋಬೋದು. ಆ್ಯಕ್ಚುಲಿ ನನಗೆ ವಿಡಿಯೋ ಮಾಡೋದಕ್ಕೆ ತುಂಬ ಪ್ಲೇಸ್ ಏನು ಬೇಕಾಗಿಲ್ಲ. ಸೊ ಸೀರೆ ಹಾಕೋದಕ್ಕೆ ಸ್ವಲ್ಪ ಪ್ಲೇಸ್ ಬೇಕಲ್ವ. ಸೊ ಹಂಗಾಗಿ ಇದನ್ನು ಫಸ್ಟು ನೀಟಾಗಿ ಈ ಥರ ಅಗಲವಾಗೆ ಮಾಡ್ಕೊಂಡಿರ್ತೀನಿ. ಸೊ ಇಲ್ಲಿ ಬಂದು ಫೋನ್ನ ಇಟ್ಬಿಟ್ಟು ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಸೊ ಕರೆಕ್ಟಾಗಿ ಕುಂತಿದೆಯಾ ಇಲ್ಲ ನೋಡ್ಕೊಂಬಿಟ್ಟು ಅದನ್ನೆಲ್ಲ ಫಿಕ್ಸ್ ಮಾಡ್ಕೊತೀನಿ. ಕೆಳಗಡೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವ ಥರ ಬೇಕೋ ನೋಡ್ಕೊಂಬಿಟ್ಟು, ಇಲ್ಲಿ ಬಂದಿಲ್ಲ ಅಂದರೆ ಇದನ್ನ ಸ್ವಲ್ಪ ಲೂಸಾಗಿ ಮಾಡಿಕೊಂಡು ಸೊ ಈ ಥರ ಬಗ್ಸ್ಬೋದು. ಆಮೇಲೆ ಟೈಟ್ ಮಾಡ್ಕೋಬೇಕು. ಸೊ ಮತ್ತು ಮೇಲ್ಗಡೆ ಬೇಕು ಅಂದರೆ ಮತ್ತು ಸ್ವಲ್ಪ ಲೂಸ್ ಮಾಡಿಕೊಂಡು ಸ್ವಲ್ಪ ಮೇಲೆ ಈ ಥರದೇ ಬಗ್ಸ್ಕೊಂಡು ಮತ್ತೆ ಟೈಟ್ ಮಾಡ್ಕೊಂಡ್ಬಿಟ್ರೆ ಸೊ ಅದು ನೀಟಾಗಿ ಟೈಟಾಗಿ ಕುಂತ್ಕೊಳ್ಳುತ್ತೆ. ಸೊ ಈ ರೀತಿ ಇದೆ. ಸೊ ಇದನ್ನು ಟೈಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಇದನ್ನು ಕೂಡ ಅಷ್ಟೇ, ಇದು ಕೂಡ ಎಷ್ಟು ಬೇಕಂತ ನೋಡೋದಕ್ಕೆ ಇಲ್ಲಿ ಕೂಡ ನಿಮಗೆ ಫಿಟ್ಟಿಂಗ್ ಕೊಟ್ಟಿದ್ದಾರೆ ಈ ಒಂದು ಸ್ಟ್ಯಾಂಡಿಗೆ. ಸೊ ಇಲ್ಲಿ ಕೂಡ ನೀವು ತುಂಬ ಟೈಟಾಗಿ ಹಾಗೆ ಹತ್ರ ಬರೋದಕ್ಕೆ ಎಷ್ಟು ಬೇಕೋ ಟೈಟಾಗಿ ಮಾಡ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ಈ ಒಂದು ನೆಟ್ ಅನ್ನೋದು ತಿರ್ಸೋದಕ್ಕೆ ಕೊಟ್ಟಿರ್ತಾರೆ. ಬಟ್ ಇಲ್ಲಿ ಕೂಡ ಇದೆ. ಸೊ ಇದರಲ್ಲಿ 3 ಆಪ್ಷನ್ ಇದೆ. ಎಲ್ಲಿ ಬೇಕಿದ್ರೆ ನೀವು ಆರಾಮಾಗಿ ಫಿಟ್ ಮಾಡಿಕೊಂಡು ಈ ಒಂದು ಸ್ಟ್ಯಾಂಡನ್ನು ಯೂಸ್ ಮಾಡ್ಬೋದು. ಹಾಗೆ ಈ ಸ್ಟ್ಯಾಂಡಿಗೆ ಈ ಥರ ಒಂದು ಲೈಟಿಂಗ್ ಕೂಡ ಇದೆ. ಕರೆಂಟ್ ಹೋದಾಗ ನೀವು ಲೈಟ್ ಬೆಳಕಲ್ಲಿ ಕೂಡ ಇದನ್ನು ವರ್ಕ್ ಮಾಡ್ಕೊಳ್ಬೋದು. ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಹೇಳೋದಾದರೆ. ಸೊ ಇದ್ರ ಅವಶ್ಯಕತೆ ಇಲ್ಲ. ಬಟ್ ಮನೇಲಿ ಇನ್ವರ್ಟರ್ ಇದೆ. ಸೊ ಯಾರಾದರೂ ಕರೆಂಟ್ ಇಲ್ಲದಲ್ಲಿ ವಿಡಿಯೋ ಮಾಡೋದಕ್ಕೆ ನಿಮಗೆ ಕಷ್ಟ ಆಯಿತು ಅಂದರೆ ಸೊ ಈ ಸ್ಟ್ಯಾಂಡನ್ನು ಆರಾಮಾಗಿ ನೀವು ತೊಗೊಳ್ಬೋದು. ಇದಕ್ಕೆ ಮ್ಯಾಗ್ನೆಟ್ ಇದೆ. ಆರಾಮಾಗಿ ಈ ಸ್ಟ್ಯಾಂಡಿಗೆ ನೀಟಾಗಿ ಈ ರೀತಿ ಕವರಾಗಿ ಕುಂತ್ಕೊಳ್ಳುತ್ತೆ. ಸೊ ಈ ಬ್ಯಾಟ್ರಿಗೆ 2 ಮ್ಯಾಗ್ನೆಟ್ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವ್ದು ಬೇಕಿದ್ದರೂ ಫಿಕ್ಸ್ ಮಾಡ್ಕೋಬೋದು. ಕೆಳಗಡೆ ಬೇಕಿದ್ದರೆ ಕೆಳಗಡೆ ಫಿಕ್ಸ್ ಮಾಡ್ಕೋಬೋದು. ಸೊ ಮೇಲೆ ಬೇಕಿದ್ದರೆ
ಸೊ ಮೇಲೆ ಬೇಕಿದ್ರೆ ಮೇಲೆ, ಕೆಳಗಡೆ ಬೇಕಿದ್ರೆ ಕೆಳಗಡೆ ಈ ಬ್ಯಾಟ್ರಿನ ನೀವು ಫಿಕ್ಸ್ ಮಾಡ್ಕೋಬೋದು. ಸೊ ನಿಮ್ಮ ಕರೆಂಟ್ ಹೋದಾಗ ಆರಾಮಾಗಿ ವೀಡಿಯೋಗಳನ್ನ ನೀವು ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಬರುತ್ತೆ. ಈ ಸ್ಟ್ಯಾಂಡ್ಗೆ ಈ ಒಂದು ಲೈಟ್ ಅನ್ನೋದು ಬಂದಿದೆ. ಬಟ್ ನನಗೆ ಇದ್ರದ್ದು ಅವಶ್ಯಕತೆ ಇಲ್ಲ, ಬಟ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಬ್ಯಾಟ್ರಿದ್ದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಹುಕ್ ಬಂದಿದೆ, ಸ್ವಲ್ಪ ಲೂಸ್ ಆಗಿದ್ದಂಗಿದೆ, ಹುಚ್ಚುಚ್ಚು ಹೋಗ್ತಾ ಇದೆ. ಸ್ವಲ್ಪ ಗಮ್ ಹಾಕಿ ಸ್ಟಿಕ್ ಮಾಡಿಕೊಂಡ್ರೆ ಆರಾಮಾಗಿ ಕುಂತ್ಕೊಳುತ್ತೆ. ಬಟ್ ಲೈಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ತುಂಬ ಪವರ್ ಆಗಿ ಬೆಳಕು ಬರುತ್ತೆ. ಜಾಸ್ತಿ ಬೆಳಕು ಅನ್ನೋದು ಈ ಒಂದು ಬ್ಯಾಟ್ರಿ ಅನ್ನೋದು ಕೊಡುತ್ತೆ. ಸೊ ಈ ರೀತಿಯಾಗಿ ಬರುತ್ತೆ. ಸೊ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಯಾವ ಥರ ಕಂಫರ್ಟ್ ಅನಿಸುತ್ತೋ ಆ ರೀತಿ ಮಾಡ್ಕೊಳ್ಳಿ. ಸೊ ಆಮೇಲೆ ಫೋನನ್ನು ಈ ರೀತಿಯಾಗಿ ಫಿಕ್ಸ್ ಮಾಡಿಕೊಂಡು ಇದನ್ನು ಆನ್ ಮಾಡ್ಕೊತೀನಿ. ಸೊ ಆನ್ ಮಾಡಿ ಕ್ಯಾಮ್ರಾನ ಆನ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಕ್ಯಾಮ್ರಾ ಆನ್ ಮಾಡಿಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಕಲರ್ ಸೆಟ್ಟಿಂಗ್ ಇರುತ್ತೆ. ಸೊ ಸ್ವಲ್ಪ ಚೆನ್ನಾಗಿ ಕಲರ್ ಬೇಕಂದರೆ ಕಲರ್ ಆಪ್ಷನ್ನ ಒತ್ಕೋಬೇಕು. ಆಮೇಲೆ ನೋಡಿ, ನಿಮಗೆ ಯಾವ ಒಂದು ಮೆಜರ್ಮೆಂಟ್ಗೆ ಬೇಕೋ ನೋಡ್ಕೊಂಬಿಟ್ಟು ಈ ಫೋನನ್ನು ಫಸ್ಟು ಫಿಕ್ಸ್ ಮಾಡ್ಕೋಬೇಕು. ಸೊ ವಿಡಿಯೋ ಬಂದು ಈ ಥರ ಸೀರೆನ ಹಾಕ್ತೀನಿ. ಫುಲ್ಲು ಸೀರೆ ಸ್ಪ್ರೆಡ್ ಮಾಡೋಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಸೀರೆನ ಇಟ್ಟಿರ್ತೀನಿ. ಜಸ್ಟ್ ನಾನು ಕ್ರೋಶೆ ವರ್ಕ್ ಸ್ವಲ್ಪ ತೋರಿಸ್ತೀನಿ ಅಲ್ಲ, ತೋರಿಸೋಗೋಸ್ಕರ ಈ ಥರ ಸೀರೆನ ಫಸ್ಟು ಈ ಥರ ಹಾಕ್ಬಿಟ್ಟು ಇದನ್ನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಜಸ್ಟ್ ನಾನು ಹಾಕೋದು ಇಷ್ಟೇ ಸೀರೆನ. ಸೊ ಆಮೇಲೆ ಇಲ್ಲೇನು ವಿಡಿಯೋ ಇದೆಯಲ್ಲ ಇದನ್ನು ಸ್ಟಾರ್ಟ್ ಮಾಡ್ಕೊತೀನಿ. ವಿಡಿಯೋ ಸ್ಟಾರ್ಟ್ ಆದಮೇಲೆ ನೋಡಿ ಇಲ್ಲಿ ಈ ರೀತಿ ರನ್ನಿಂಗ್ ಆಗ್ತಾ ಇರುತ್ತೆ. ಸೊ ನಾನು ಫಸ್ಟು ಕೈನ ಮೆಜರ್ಮೆಂಟ್ನ ನೋಡ್ಕೊತೀನಿ, ನೀಡಲ್ನ ಹಿಡ್ಕೊಂಡು ಎಲ್ಲಿ ವಿಡಿಯೋ ಬರುತ್ತೆ, ಯಾವ ಥರ ಬರುತ್ತೆ, ಎಷ್ಟು ದೂರ ಇದೆ ಅಂತ ನೋಡ್ಕೊಂಬಿಟ್ಟು ಇಲ್ಲಿ ಏನು ಅಡ್ಜಸ್ಟ್ಮೆಂಟ್ ಏನಿದೆಯಲ್ಲ ಸ್ವಲ್ಪ ಈ ರೀತಿ ಮೂವ್ ಮಾಡ್ಕೊತೀನಿ. ಸೊ ನಾನು ಹಾಕುವಂಥ ವರ್ಕ್ ಏನಿದೆಯಲ್ಲ ಸ್ವಲ್ಪ ಹತ್ತಿರದಲ್ಲಿ ಬರುತ್ತೆ. ಸೊ ನಿಮಗೆ ಕೈ ತಗಲೋದು ಸ್ಟ್ಯಾಂಡಿಗೆ ಅದಾಗೋದು ಆಗೋದಿಲ್ಲ. ನೀಟಾಗಿ ಹತ್ತಿರದಲ್ಲಿ ವರ್ಕ್ ಅನ್ನೋದು ಮಾಡೋದು, ವಿಡಿಯೋ ಅನ್ನೋದು ರೆಕಾರ್ಡ್ ಆಗುತ್ತೆ. ಸೊ ಇದಕ್ಕೆ ಯಾವುದೇ ಲೈಟ್ ಅವಶ್ಯಕತೆ ಇಲ್ಲ ನನಗೆ. ಸೊ ನಾನು ಹೇಳಿದ್ನಲ್ಲ ಹತ್ತಿರದಲ್ಲೇ ಲೈಟ್ ಇರೋದ್ರಿಂದ ಸೊ ನನಗೆ ಇನ್ನೊಂದು ಲೈಟ್ ಹಾಕುವಂಥ ಅವಶ್ಯಕತೆ ಇಲ್ಲ. ಇದೇ ಬೆಳಕಲ್ಲಿ ಆಗುತ್ತೆ. ಕೆಲವೊಂದಲ್ಲಿ ಸ್ವಲ್ಪ ಬ್ಲ್ಯಾಕ್ ಆಗೋದು, ಸ್ವಲ್ಪ ಡಲ್ ಆಗೋದು ಕಾಣಿಸುತ್ತೆ. ಅದು ಬಂದು ಸ್ಯಾರಿ ಕಲರ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಲೈಟ್ ಕಲರು ಒಂದು ಯೆಲ್ಲೋ ಕಲರು ಸೀರೆ ತೊಗೊಂಡಾಗ ಸ್ವಲ್ಪ ನನ್ನ ವೀಡಿಯೋಗಳೊಂದು ಸ್ವಲ್ಪ ಬ್ಲ್ಯಾಕ್ ಆಗಿ ಬರುತ್ತೆ. ನೀವು ನೋಡ್ಬೋದು ಕೆಲವೊಂದು ವೀಡಿಯೋಗಳಲ್ಲಿ. ಸೊ ಆ ಥರ ಬರುತ್ತೆ. ಸೊ ಈ ಥರ ಡಾರ್ಕಲ್ಲಿ ತೊಗೊಂಡು ವರ್ಕ್ ಮಾಡಿದಾಗ ಇನ್ನೂ ಸ್ವಲ್ಪ ಹೈಲೈಟ್ ಆಗಿ ಲೈಟ್ ಬೆಳಕು ಅನ್ನೋದು ಬರುತ್ತೆ. ಇದಕ್ಕೆ ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ ಈ ಥರ ಡಾರ್ಕಲ್ಲಿ ಸ್ಯಾರೀಸ್ ಇದ್ದರೆ. ಸೊ ಈ ಸೀರೆಗೆ ಕೂಡ ಕುಚ್ಚು ಹಾಕ್ತಾ ಇದ್ದೀನಿ. ಸೊ ಈ ಸೀರೆಗೆ ಒಂದು ಡಿಫ್ರೆಂಟ್ ಆಗಿರುವಂಥ ಬೀಡ್ಸನ್ನು ನಾನು ತೊಗೊಂಡಿದ್ದೀನಿ. ಸೊ ಇದು ಒಂದು ಆನ್ಲೈನಲ್ಲಿ ತೊಗೊಂಡಿರುವಂಥ ಬೀಡ್ಸು ತುಂಬಾ ಚೆನ್ನಾಗಿದೆ. ಸೊ ಸ್ಯಾರಿ ಬಂದು ಇದು ಸಿಲ್ವರ್ ಕಲರು ಹಾಗೆ ಡಾರ್ಕ್ ಬ್ಲೂ ಇರೋದ್ರಿಂದ ಸೊ ವೈಟ್ ಬೀಡ್ಸು ನನಗೆ ಯೂಸ್ ಆಗುತ್ತೆ. ಸೊ ಇದರಲ್ಲಿ ಕೆಲವೊಂದು ಕಲರ್ಸ್ ಕೂಡ ಇದೆ. ಸೊ ವೈಟ್ ಇರೋದ್ರಿಂದ ವೈಟ್ ಬೀಡ್ಸ್ನ ತೊಗೊಂಡು ಈ ಸೀರೆಗೆ ಒಂದು ಡಿಸೈನ ಟ್ರೈ ಮಾಡ್ತಾ ಇದ್ದೀನಿ. ಡಿಫ್ರೆಂಟ್ ಆಗಿದೆ, ಹಾಗೆ ನೋಡೋದಕ್ಕೆ ತುಂಬ ಗ್ರ್ಯಾಂಡಾಗಿ ಕೂಡ ಬರುತ್ತೆ. ಸೊ ತಪ್ಪದೇ ನೋಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಈ ಸೀರೆಗೆ ಹಾಕಿರೋದು. ಸೊ ನಾನು ಬಂದು ಈ ರೀತಿ ವಿಡಿಯೋನ ಅನ್ನೋದು ಮಾಡ್ಕೊತೀನಿ. ನೀವು ನೋಡ್ಬೋದು ಯಾವ ರೀತಿ ತೋರಿಸಿದ್ದೀನಿ ಅಂತ. ಜಸ್ಟ್ ನಾನಿಲ್ಲಿ ವಿಡಿಯೋ ಮಾಡೋಕ್ಕೋಸ್ಕರ ಈ ಒಂದು ರೂಮಲ್ಲಿ ವಿಡಿಯೋ ಮಾಡಿಕೊಂಡು ನೆಕ್ಸ್ಟ್ ನಾನು ಎಲ್ಲಿ ಕಂಫರ್ಟ್ ಅನಿಸುತ್ತೋ ಅಲ್ಲಿ ಕುಂತ್ಕೊಂಡು ನೀಟಾಗಿ ವರ್ಕ್ ಅನ್ನೋದು ಮಾಡಿ ಮತ್ತೆ ನೆಕ್ಸ್ಟ್ ಬಂದುಬಿಟ್ಟು ಸೊ ಇದು ಬಂದು ಹಾಲು. ಸೊ ಈ ಒಂದು ಟೇಬಲ್ನ ಈ ರೀತಿ ಜರಿಸ್ಬಿಟ್ಟು ಇದಕ್ಕೆ ಒಂದು ವೈಟ್ ಕ್ಲಾತನ್ನು ಕೂಡ ಹಾಕ್ತೀನಿ ಕೆಲವೊಂದು ಸತೆ. ಇಲ್ಲ ಕೆಲವೊಂದು ಸತೆ ಡೈರೆಕ್ಟಾಗಿ ಇಲ್ಲಿ ಸೀರೆನ ಲಾಸ್ಟ್ ವರ್ಕ್ ಎಲ್ಲ ಆದಮೇಲೆ ಈ ಒಂದು ಇಲ್ಲಿ ಸೀರೆನೇ ಹಾಕಿಬಿಟ್ಟು ಫೈನಲ್ ಲುಕ್ ಅನ್ನೋದು ಇಲ್ಲಿ ವಿಡಿಯೋನ ನಾನು ರೆಕಾರ್ಡ್ ಮಾಡ್ಕೊತೀನಿ. ಸೊ ಇಲ್ಲಿ ಬಂದು ಈ ಥರ ಚೆನ್ನಾಗಿ ಬರುತ್ತೆ. ಈ ಲೈಟ್ ಬೆಳಕಿಗೆ ಆ ಒಂದು ಫೈನಲ್ ಲುಕ್ ಅನ್ನೋದು ನನಗೆ ನೀಟಾಗಿ ಬರುತ್ತೆ. ಸೊ ಇಲ್ಲಿ 2 ಜಾಗದಲ್ಲಿ ನಾನು ವಿಡಿಯೋ ಅನ್ನೋದು ಮಾಡ್ತಾಯಿದ್ದೀನಿ. ಸೊ ನೋಡಿ ನಿಮಗೆ ಯಾವ ಥರ ಕಂಫರ್ಟ್ ಅನಿಸುತ್ತೆ ನಿಮ್ಮ ಮನೆಯಲ್ಲಿ ಒಂದು ಪ್ಲೇಸನ್ನು ನೋಡ್ಕೊಂಬಿಟ್ಟು ವಿಡಿಯೋನ ಮಾಡಿ. ಯಾಕಂದರೆ ಕಸ್ಟಮರ್ ಸೀರೆಗಳಾಗಿರುತ್ತೆ, ಹಾಗೆ ಅವರಿನ್ನೂ ಸೊ ಸ್ಟಾರ್ಟಿಂಗ್ ಇನ್ನೂ ಮದುವೆ ಮುಂಚೆನೇ ನಮ್ಮ ಹತ್ರ ವರ್ಕಿಗೆ ಕೊಟ್ಟಿರ್ತಾರೆ. ಸೊ ಅದು ಕೂಡ ನಮಗೆ ಜವಾಬ್ದಾರಿ ಇರುತ್ತೆ. ಇಲ್ಲಾಂದರೆ ಇಲ್ಲಿ ಕೆಳಗಡೆ ಹಾಕ್ಕೊಂಡು ಕುಂತ್ಕೊಳ್ಳೋದು ಹಾಗೆ ವರ್ಕ್ ಮಾಡಿಕೊಟ್ರು ಅಷ್ಟು ಚೆನ್ನಾಗಿ ಇರೋದಿಲ್ಲ. ಸೊ ಅಷ್ಟೊಂದು ಸೇಫಾಗಿ ನಾವು ಕೂಡ ಕೊಡುವಂಥ ಒಂದು ಜವಾಬ್ದಾರಿ ನಮ್ಮದಾಗಿರುತ್ತೆ. ಸೊ ಹಂಗಾಗಿ ಈ ಥರ ವೈಟ್ ಬಟ್ಟೆಯನ್ನು ಹಾಕ್ಕೊಂಡು ಸೊ ಸೀರೆ ಕುಚ್ಚೋನೋದು ನಾನು ಹಾಕ್ತೀನಿ. ಸೊ ಈ ರೀತಿಯಾಗಿದೆ ಇವತ್ತಿನ ವಿಡಿಯೋ. ಸೊ ನಾನು ಹೇಳೋದು ನಿಮಗೆ ಅರ್ಥ ಆಯಿತು ಅನಿಸುತ್ತೆ. ಸೊ ನೋಡಿ ಎಲ್ಲಿಗೆ ಹೆಲ್ಪ್ ಆಗುತ್ತೆ ಅಂತ ಗೊತ್ತಿಲ್ಲ, ನನಗೆ ಎಷ್ಟು ಗೊತ್ತೋ ಅಷ್ಟು ವೀಡಿಯೋ ಮಾಡಿ ತೋರಿಸಿದ್ದೀನಿ. ಸೊ ಇದು ಬಂದು ನಾನು ವೀಡಿಯೋ ಮಾಡುವಂಥ ಒಂದು ವಿಧಾನ. ಸೊ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ನೋಡ್ಕೊಂಬಿಟ್ಟು ಆ ರೀತಿ ಮಾಡ್ಕೊಳ್ಳಿ. ಎಲ್ಲಿ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಬೋದು. ತುಂಬಾ ಚೆನ್ನಾಗಿದೆ ಈಗ ಸ್ಟ್ಯಾಂಡ್ ಬಂದು. ಸೊ ನಾನು ಬಂದು ಅಮೆಝಾನಲ್ಲಿ ತರಿಸಿದ್ದೆ. ಸೊ ನಿಮಗೇನಾದರೂ ಲಿಂಕ್ ಬೇಕಿದ್ರೆ ಕಳಿಸಿ. ಸೊ ಇದ್ರದ್ದು ಪ್ರೈಸ್ ಮೋಸ್ಟ್ಲಿ ಒಂದು 1500 ರೂಪಾಯಿ ಇರ್ಬೋದು. ಸೊ ಬಟ್ ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಸ್ವಲ್ಪ ಪ್ರೈಸ್ ಆದರೂ ಪರವಾಗಿಲ್ಲ, ಕ್ವಾಲಿಟಿ ಇರೋದು ತೊಗೊಂಡ್ರೆ ತುಂಬ ಬಾಳಿಕೆ ಬರುತ್ತೆ. ಸೊ ನಾನಷ್ಟೇ ಫಸ್ಟು ಸ್ಟಾರ್ಟಿಂಗ್ ಯೂಟ್ಯೂಬ್ ಮಾಡಬೇಕಾದ್ರೆ ತೊಗೊಂಡಾಗ ಜಸ್ಟ್ 500 ತೊಗೊಂಡೆ. ಬಟ್ ಅಷ್ಟು ಚೆನ್ನಾಗಿ ಬರಲಿಲ್ಲ. ಬಟ್ ಈ ಸ್ಟ್ಯಾಂಡ್ ಮಾತ್ರ ಯೂಸ್ ಆಯಿತು ಅದರದ್ದು.
ಸೊ ರೀಸೆಂಟಾಗೆ ತರಿಸಿದ್ದೀನಿ. ಇಷ್ಟು ದಿನ ಅದೇ ಹಳೆಯ ಸ್ಟ್ಯಾಂಡಲ್ಲೇ ವೀಡಿಯೋ ಮಾಡ್ತಾಯಿದ್ದೆ. ಟಕ್ ಟಕ್ ಅಂತ ಕೈ ಬಡಿಯೋದು ಅವೆಲ್ಲ ಸಮಸ್ಯೆ ಆಯಿತು. ಸೊ ಹಂಗಾಗಿ ಮತ್ತೆ ಒಂದು ಸ್ಟ್ಯಾಂಡನ್ನು ತರಿಸ್ಕೊಂಡಿದ್ದೀನಿ. ಸೊ ಇದೇ ಸ್ಟ್ಯಾಂಡನ್ನು ನಿಮಗೆ ತೋರಿಸಿದ್ದೀನಿ. ಯಾಕಂದರೆ ನಾನು ಹಳೆ ಸ್ಟ್ಯಾಂಡ್ ಅದನ್ನೇ ತೋರಿಸ್ಕೊಳ್ಳಿ ಅಂತ ನಾನು ಹೇಳಲ್ಲ, ಯಾಕಂದರೆ ಅದು ನನಗೆ ಜಾಸ್ತಿ ದಿನ ಬಾಳಿಕೆ ಬಂದಿಲ್ಲ. ಬಟ್ ಇದು ಕ್ವಾಲಿಟಿ ವೈಸ್ ಹೇಳಿದ್ರೆ 5 ಸ್ಟಾರ್ ಅಂತಾರಲ್ವ, ಕೊಡ್ಬೋದು ಆರಾಮಾಗಿ. ತುಂಬಾ ಚೆನ್ನಾಗಿದೆ ಈ ಸ್ಟ್ಯಾಂಡು. ಯಾಕಂದರೆ ಇದ್ರ ಜೊತೆ ಮತ್ತೆ ಬ್ಯಾಟ್ರಿ ಕೂಡ ಕೊಟ್ಟಿದ್ದಾರೆ. ಇದು ಚಾರ್ಜರ್ ಕೂಡ, ಇದಕ್ಕೆ ಚಾರ್ಜಿಂಗ್ ವೈರ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಯೂಸ್ ಆಗುತ್ತೆ. ಸೊ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಆರಾಮಾಗಿ ಈ ಸ್ಟ್ಯಾಂಡನ್ನು ತರಿಸ್ಕೊಳ್ಳಿ. ಸೊ ನಾನೆಷ್ಟು ತೋರಿಸಿದ್ದೀನಿ, ಹೆಲ್ಪ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಬಂದು ಸ್ಯಾರಿನ ಈ ರೀತಿ ಇಟ್ಕೊಂಡ್ಬಿಟ್ಟು ಎಲ್ಲ ನೀಡಲ್ಲ ಹಾಗೆ ಬೀಡ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಈ ಥರ ವಿಡಿಯೋನ ಸ್ಟಾರ್ಟ್ ಅನ್ನೋದು ಮಾಡ್ತೀನಿ. ಫಸ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟು ನೋಡ್ಕೊತೀನಿ ಹತ್ರ ಇದೆಯಾ ದೂರ ಇದೆಯಾ ಅಂತ ನೋಡ್ಕೊಂಬಿಟ್ಟು ಸ್ವಲ್ಪ ಈ ರೀತಿ ಮೂವ್ ಮಾಡ್ತೀನಿ. ಹತ್ರದಲ್ಲಿ ಝೂಮ್ ಮಾಡ್ಕೊತೀನಿ. ಈ ಥರ ಝೂಮ್ ಮಾಡಿದ್ಮೇಲೆ ಫಸ್ಟ್ ನೋಡಿ ನೀಡಲ್ಲು ಹಾಗೆ ಬೀಡ್ಸ್ಗಳನ್ನ ನೀಟಾಗಿ ಈ ರೀತಿ ಕಾಣಿಸುತ್ತಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು, ಆಮೇಲೆ ನಾನೇನು ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ನೋಡ್ತಾ ಇದ್ರಲ್ವ, ಸೊ ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ಸರಿ ಲಾಕನ್ನು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೊ ಈ ರೀತಿಯಾಗಿ ವಿಡಿಯೋ ಅನ್ನೋದು ನಾನು ಮಾಡ್ಕೊತೀನಿ. ಸೊ ನೀವು ನೋಡ್ಬೋದು ಜಸ್ಟ್ 4 ಚೈನ ಹಾಕೋಬೇಕು. ಸೊ 4 ಚೈನ ಹಾಕಿ ಈ 4 ಚೈನು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ನಾನು ಅನ್ನೋದು ವಿಡಿಯೋ ಅನ್ನೋದು ಮಾಡ್ತೀನಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಕಟ್ ಮಾಡೋದು.